ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಈ PM ಉಜ್ವಲ ಯೋಜನೆ ಗೊತ್ತಿರುತ್ತೆ ವೀಕ್ಷಕರೇ. ಅದರಲ್ಲೇ ಉಜ್ವಲ ಯೋಜನೆ 2.0 ಅಂದ್ರೆ ಈ ಉಜ್ವಲ ಯೋಜನೆಯಿಂದ ಏನೇನು ಬೆನಿಫಿಟ್ಸ್ ಇದೆ, ಯಾರ್ಯಾರು ಈ ಬೆನಿಫಿಟ್ಸ್ನ ತಗೊಳ್ತಾ ಇದ್ದೀರಾ, ಏನೇನು ಬೆನಿಫಿಟ್ಸ್ನ ಮತ್ತೆ ಇನ್ಕ್ರೀಸ್ ಮಾಡಿದ್ದಾರೆ, ಹೇಗೆ ಇದನ್ನ ಯೂಸ್ ಮಾಡ್ಕೊಬೇಕು, ಹೇಗೆ ಇದನ್ನ ಉಜ್ವಲ ಯೋಜನೆನ ಅಪ್ಲೈ ಮಾಡ್ಕೊಳೋದು, ಒಂದೇ ಕುಟುಂಬದಲ್ಲಿ ಎಲ್ಲರೂ ತಗೊಬಹುದಾ, ಹೇಗೆ ಏನು ಎಲಿಜಿಬಿಲಿಟಿ ಇದೆ, ಎಲ್ಲ ಪಿನ್ ಟು ಪಿನ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ. ವೀಕ್ಷಕರೇ, ಎಲ್ಲರಿಗೂ ಒಂದೊಂದು ಡೌಟ್ ಇದ್ದೇ ಇರುತ್ತೆ. ಹೇಗೆ ಈ ಉಜ್ವಲ ಯೋಜನೆ ತಗೊಳ್ಳೋದು, ಏನೇನು ಫ್ರೀ ಐಟಮ್ಸ್ ಬರುತ್ತೆ, ಅಥವಾ ಏನೇನು ನಾವು ಎಷ್ಟು ಸಬ್ಸಿಡಿ ಅಮೌಂಟ್ ವಾಪಸ್ ಬರುತ್ತೆ, ನಮಗೆ ಎಷ್ಟು ಸಿಲಿಂಡರ್ ವರ್ಷದಲ್ಲಿ ನಾವು ತುಂಬಿಸ್ಕೊಬಹುದು ಅನ್ನೋ ಪ್ರತಿ ಒಂದು ಡೌಟಿಗೆ ಈ ವಿಡಿಯೋನ ಎಂಟು ಎಂಡ್ ನೋಡಿ ವೀಕ್ಷಕರೇ. ನಿಮಗೇನೆ ಕ್ಲಾರಿಟಿ ಸಿಗುತ್ತೆ ನೀವು ಏನು ಮಾಡ್ಕೋಬೇಕು ಅಂತ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಈ PM ಉಜ್ವಲ ಯೋಜನೆ ನಿಮಗೆ ಗೊತ್ತಿರುತ್ತೆ. ಅದರಲ್ಲೂ ಈ PM ಉಜ್ವಲ ಯೋಜನೆ 2.0 2023 ಅಕ್ಟೋಬರ್ ಅವಾಗಿಂದ ಸ್ಟಾರ್ಟ್ ಆಗಿರೋದು ವೀಕ್ಷಕರೇ. ಆಲ್ಮೋಸ್ಟ್ ನಿಮಗೆ 2 ಇಯರ್ಸ್ ಆಗ್ತಾ ಬಂತು. ಈಗ ನೀವು ಏನಾದರೂ ಪ್ರತಿಯೊಬ್ಬರು ಯಾವುದು ಸಬ್ಸಿಡಿ ನೀವು ತಗೊಳ್ತಾ ಇಲ್ಲ ಅಂದರೆ ಪ್ರತಿಯೊಬ್ಬರು ಈಗಲೇ ಹೋಗಿ ವೀಕ್ಷಕರೇ ಅದನ್ನ ಅಪ್ಲೈ ಮಾಡಿ ವೀಕ್ಷಕರೇ. ಪ್ರತಿಯೊಬ್ಬರು ನಿಮ್ಮ ಯಾವ ಸಿಲಿಂಡರ್ ತಗೊಳ್ತಿದ್ದೀರಾ, ನೀವು ಇಂಡಿಯನ್ ತಗೊಳ್ತಿದ್ದೀರಾ, HP ತಗೊಳ್ತಿದ್ದೀರಾ, ಅಥವಾ ಭಾರತ್ ತಗೊಳ್ತಿದ್ದೀರಾ, ಯಾವ್ದಾವ್ದು ತಗೊಳ್ತಿದ್ದೀರಾ, ಪ್ರತಿಯೊಬ್ಬರು ನೀವು ಸೆಂಟರಿಗೆ ಹೋಗ್ಬಿಟ್ಟು ಈಗಲೇ ಅದನ್ನ ಅಪ್ಲೈ ಮಾಡಿ ವೀಕ್ಷಕರೇ. ಯಾರ್ಯಾರು ಅರ್ಹರು, ಅದಕ್ಕೆ ಯಾವ ಥರ ಬರುತ್ತೆ, ಏನು ಎಲಿಜಿಬಿಲಿಟಿ ಇರಬೇಕು, ಈಗ ಯಾವ ಥರ ಅವರು ಪ್ಲಾನ್ ಮಾಡಿದ್ದಾರೆ, ಪ್ರತಿಯೊಂದು ಈ ಸಲ ಬಜೆಟಲ್ಲಿ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಪ್ರತಿ ವರ್ಷನೂ ಬಜೆಟಲ್ಲಿ ಇದಕ್ಕೆ ಅಮೌಂಟ್ ಇಡ್ತಾ ಹೋಗ್ತಾರೆ ವೀಕ್ಷಕರೇ. ಈಗ ಅವ್ರ ಕೌಂಟ್ ಕೊಟ್ಟಿರೋ ಪ್ರಕಾರ ಅಂದರೆ ಅವರು ಇದುವರೆಗೂ ಎಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ವೀಕ್ಷಕರೇ, ಆಲ್ಮೋಸ್ಟ್ 10,33 lakhs ಪೀಪಲ್ಗಳು ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ. ನೀವು ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಏನಕ್ಕೆ ಅಂದ್ರೆ ಇದು ಒಂದು ಫ್ಯಾಮಿಲಿಲಿ ನೀವೇನಾದ್ರು ಮಕ್ಕಳು ಎಲ್ಲರೂ ಮದುವೆ ಆಗಿದ್ರೆ ಅವರು ಬೇರೆ ಬೇರೆ ಇದಾಗಿದ್ರೆ ಅವರ ಆಧಾರ್ ಅಡ್ರೆಸ್ ಚೇಂಜ್ ಮಾಡಿ ನೀವು ಬೇರೆ ಬೇರೆ ಅಪ್ಲೈ ಮಾಡ್ಕೊಂಡು ತಗೊಬೋದು ವೀಕ್ಷಕರೇ. ಏನಕ್ಕೆ ಅಂದ್ರೆ ಒಂದೇ ಮನೇಲಿ ಇಟ್ಕೊಂಡು ನೀವು ಒಂದೇ ಅಡ್ರೆಸ್ ಅಲ್ಲಿ 2-3 ಅಪ್ಲೈ ಮಾಡ್ಕೊಂಡ್ರೆ ಇದು ಕ್ಯಾನ್ಸಲ್ ಇದು ಇದರಲ್ಲೂ ಇರುತ್ತೆ. ಹಾಗಾಗಿ ಹೇಗೆ ಇದನ್ನ ಮಾಡ್ಕೊಳೋದು, ಹೇಗೆ ಅಪ್ಲೈ ಮಾಡ್ಕೊಳೋದು, ಯಾವ ತರ ಇದು ನಿಮಗೆ ಅಕೌಂಟಿಗೆ ಬರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಈ PM ಉಜ್ವಲ ಯೋಜನಾ 2.0 ಇಂದ ವೀಕ್ಷಕರೇ ಆಲ್ಮೋಸ್ಟ್ ಈ ಸರಿ ಬಜೆಟ್ 2025-2026 ಅಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 10K crores ನಿಮಗೆ ಅಮೌಂಟ್ನ ನಿಗದಿ ಮಾಡಿ ಇಟ್ಟಿದ್ದಾರೆ ವೀಕ್ಷಕರೇ. ಇದರಿಂದ ತುಂಬಾ ಜನಿಗೆ ಸಬ್ಸಿಡಿ ಅಮೌಂಟ್ಗಳು ಪ್ರತಿ ಮಂತ್ ನಿಮಗೆ ಒಂದು ಸಿಲಿಂಡರ್ಗೆ 300 rupees ತರ ಬರ್ತಾ ಹೋಗುತ್ತೆ ವೀಕ್ಷಕರೇ. ಅದರಲ್ಲಿ ಈಗ ಕರೆಂಟ್ ಪ್ರೈಸ್ ಎಷ್ಟಿದೆ ಸಿಲಿಂಡರ್ಗೆ ಅಂತ ನೋಡ್ತಾ ಹೋದ್ರೆ ಕರೆಂಟ್ ಪ್ರೈಸ್ ನಿಮಗೆ 14.2 kilo kgಗೆ 855, ಅದಾದ್ಮೇಲೆ 5 kgಗೆ 3118, 19 kgಗೆ ಇವೆಲ್ಲ ಕಮರ್ಷಿಯಲ್, ಇವೆಲ್ಲ ಬಿಗ್ ಇದು ಬಿಡಿ 1400. ಬಟ್ ಇದಕ್ಕೆ ಕಮರ್ಷಿಯಲ್ಗೆ 4250. ಇವಕ್ಕೆಲ್ಲ ನಿಮಗೆ ಇವೆರಡಕ್ಕೂ ನಿಮಗೆ ಸಬ್ಸಿಡಿ ಸಿಗಲ್ಲ. ನಿಮಗೆ ಸಬ್ಸಿಡಿ ಸಿಗೋದು ಬರೀ 855 ಮತ್ತೆ 5 kg ಮಾತ್ರ ನಿಮಗೆ ಸಬ್ಸಿಡಿ ಸಿಗೋದು. ಮತ್ತೆ ಇನ್ನೊಂದು ಏನು ಅಪ್ಡೇಟ್ ಅಂದ್ರೆ ವೀಕ್ಷಕರೇ, ನೀವು ವರ್ಷಕ್ಕೆ 9 ಸಿಲಿಂಡರ್ನ ಭರ್ತಿ ಮಾಡ್ಕೋಬಹುದು ವೀಕ್ಷಕರೇ. ಹಾಗಾಗಿ ಈಗ ನಿಮಗೆ ನೀವೇನಾದ್ರು ಫೆಸ್ಟಿವಲ್ ಹಬ್ಬ ಮಾಡ್ತಿದ್ರು, ಏನಾದ್ರು ಮಾಡ್ತಿದ್ರು ಅಂದ್ರೆ ಯೂಸ್ ಮಾಡ್ಕೊಳಕ್ಕೂ ಜಾಸ್ತಿ ಸಿಲಿಂಡರ್ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ವೀಕ್ಷಕರೇ. ವರ್ಷಕ್ಕೆ 14.2 ಅಥವಾ 5 kg ತಗೊಳ್ತಿದ್ರೆ 9 ಭರ್ತಿ ಸಿಲಿಂಡರ್ಗಳನ್ನ ನೀವು ಯೂಸ್ ಮಾಡ್ಬೋದು ವೀಕ್ಷಕರೇ. ಅದೊಂದು ತುಂಬಾ ಜನಗಳಿಗೆ ಬೆನಿಫಿಟ್ ಅಂತಾನೆ ಹೇಳ್ತೀನಿ ನಾನು. ಆಕ್ಚುಲಿ ತುಂಬಾ ಒಂದೇ ಕುಟುಂಬದಲ್ಲಿ ತುಂಬಾ ಜನ, 10 ಜನ ಇರ್ತಾರೆ, 15 ಜನ ಇರ್ತಾರೆ, 20 ಜನ ಇರ್ತಾರೆ, ಅವರಿಗೆಲ್ಲ ತುಂಬಾನೇ ಬೆನಿಫಿಟ್ಸ್. ಏನಕ್ಕೆ ಅಂದ್ರೆ ಅವ್ರಿಗೆ 1.5 months ಅಲ್ಲಿ ಒಂದು ಸಿಲಿಂಡರ್ ಖಾಲಿಯಾಗಿ ಹೋಗುತ್ತೆ. ಅವ್ರಿಗೆ ತುಂಬಾನೇ ಬೆಸ್ಟ್. ಈಗ 3 ಜನ ಇರೋರಿಗೆ ಒಂದು ಸಿಲಿಂಡರ್ ನಿಮಗೆ ಆಲ್ಮೋಸ್ಟ್ 2 months ಬರೋದನ್ನು ರೇರು. ಹಾಗಾಗಿ 9 ಸಿಲಿಂಡರ್ ತುಂಬಾನೇ ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ನಾನು ಹೇಳ್ದಂಗೆ ಹೇಗೆ ಸಬ್ಸಿಡಿ ಅಮೌಂಟು, ಯಾರ್ಯಾರು ಎಲಿಜಿಬಿಲಿಟಿ ವೀಕ್ಷಕರೇ, ಇದಕ್ಕೆ ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳ್ತೀನಿ. ಯಾವ್ಯಾವ ಕ್ಯಾಸ್ಟ್ಗಳಿಗೆ ಇದು ಅಂದರೆ SC ST ಮತ್ತೆ ಅತ್ಯಂತ ಹಿಂದುಳಿದ ವರ್ಗಗಳು, ಮತ್ತೆ ಬುಡಕಟ್ಟು ಜನಾಂಗಗಳು, ಸಿದ್ಧಿ ಮತ್ತೆ ಕಾಡು ಅರಣ್ಯದಲ್ಲಿರುವಂಥ ಜನಗಳು, ಮತ್ತು ದ್ವೀಪದಲ್ಲಿ ಇರ್ತಾರಲ್ಲ ಅಂಥ ಜನಗಳು, ಮತ್ತೆ ಚಹಾ ಟೀ ಮಾರ್ಕೊಂಡಿರ್ತಾರಲ್ಲ ಅಂಥ ಪೀಪಲ್ಗಳು, ಅಂದರೆ ತುಂಬಾ ಎಕನಾಮಿಕಲಿ ಲೋ ಇರೋ ಪೀಪಲ್ಗಳಿಗೆ, ಮತ್ತೆ ತುಂಬಾ ಜನ ಪಡಿತರ ಚೀಟಿ ವೀಕ್ಷಕರೇ. ಪಡಿತರ ಚೀಟಿ ಯಾರೇ ಎಕನಾಮಿಕಲಿ ಲೋ ಇದ್ದರು ಪ್ರತಿಯೊಬ್ಬರು ಅವ್ರವ್ರ ಗವರ್ನಮೆಂಟ್ ಒಂದರ ಪಡಿತರ ಚೀಟಿ ಹೊಂದಿರ್ತಾರೆ. ಎಲ್ಲ ಪಡಿತರ ಚೀಟಿ ಹೊಂದಿದರಿಗೆ ಆ ಪ್ರತಿಯೊಂದು 300 ರೂಪಾಯಿ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ಈ ಒಂದು ಡಿಫ್ರೆಂಟ್ ಕ್ಯಾಸ್ಟಲ್ಲಿ ಇರ್ತಾರೆ, ಈಗ ಹಿಂದುಳಿದ ಕ್ಯಾಸ್ಟ್ಗಳು ಇರ್ತಾರೆ, ಬೇರೆ ಕ್ಯಾಸ್ಟಲ್ಲಿ ಇರ್ತಾರೆ, ಅವರು ಕೂಡ ಅತ್ಯಂತ ಹಿಂದುಳಿದಿರ್ತಾರಲ್ಲ ಅವರಿಗೂ ಕೂಡ ಯಾರ್ಯಾರು ಪಡಿತರ ಚೀಟಿ ಇರುತ್ತೆ ಅವರು ನಿಮ್ಮ ಯಾವ ಸಿಲಿಂಡರ್ ನೀವು ತಗೊಂಡಿದ್ದೀರೋ, ಯಾವ ಸಿಲಿಂಡರ್ ತಗೋಬೇಕು ಅಂತಿದ್ದೀರೋ ಅಲ್ಲಿ ಹೋಗ್ಬಿಟ್ಟು ಈ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟು, ಸಬ್ಸಿಡಿ ಪಡಿತರ ಚೀಟಿ ಆಗಿರಲಿ, ನಿಮ್ಮ ಆಧಾರ್ ಕಾರ್ಡ್ ಆಗಿರಲಿ, ನಿಮ್ಮ ಫ್ಯಾಮಿಲಿಯಿಂದ ವೀಕ್ಷಕರೇ ಮೇಕ್ ಶೋರ್ ದಟ್ ಯಾರು ಸಿಲಿಂಡರ್ ತಗೊಂಡಿರಬಾರ್ದು. ಅಂದರೆ
ನಿಮ್ಮ ಪಡಿತರ ಚೀಟಿಲಿ 4 ಜನ ನೇಮ್ ಮೆನ್ಷನ್ ಆಗಿತ್ತು ಅಂದ್ಕೊಳ್ಳಿ, ಯಾರು ನಿಮ್ಮ ಮಕ್ಳದು, ನಿಮ್ಮ ಯಾರ್ದಾರು ಯಾರ್ಯಾರ ಹೆಸರು ಫ್ಯಾಮಿಲಿ ಬಂದಿದೆ ಅವ್ರ 4 ಜನದ ಹೆಸರಲ್ಲಿ ಯಾರು ಸಿಲಿಂಡರ್ ತೊಗೊಂಡಿರಬಾರ್ದು ವೀಕ್ಷಕರೇ. ಮೇಕ್ ಶೋರ್ ದಟ್ ಯಾರು ಸಿಲಿಂಡರ್ ತೊಗೊಂಡಿಲ್ಲ ಅಂದ್ರೂ ನಿಮಗೆ ಅವಾಗ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಿಮ್ಮ ಮಕ್ಕಳು ಏನಾದ್ರು ಬೇರೆ ಇದಾಗಿ ಅದೇ ಅಡ್ರೆಸ್ ಯೂಸ್ ಮಾಡ್ತಿದ್ರೆ ಅವಾಗಲೂ ನಿಮಗೆ ಬರಲ್ಲ. ಮೇಕ್ ಶೋರ್ ದಟ್ ಯಾರು ಮದುವೆ ಆಗಿ ನಿಮ್ಮ ಮಕ್ಳು ಯಾರು ಇದ್ದರೆ ಅವ್ರವ್ರ ಅಡ್ರೆಸ್ಸಿಗೆ ಅವ್ರವ್ರು ತೊಗೊಂಡಿರೋಕೆ ಹೇಳಿ ವೀಕ್ಷಕರೇ. ಅಲ್ಲಿ ಡಿಫ್ರೆಂಟ್ ಆಗಿ ಅಂದರೆ ಇನ್ನೊಂದು ಮೇಯ್ನ್ ಏನಂದರೆ, ನೀವು ಯಾರೇ ಸಿಲಿಂಡರ್ ತೊಗೊಂಡಿದ್ರು ಅದು ಮಹಿಳೆ ಹೆಸರು ಮೇಲೆ ಇರಬೇಕು ವೀಕ್ಷಕರೇ. ಮಹಿಳೆ ಹೆಸರು ಮೇಲೆ ಇದ್ದರೆ ಮಾತ್ರ ನಿಮಗೆ ಆ ಸಬ್ಸಿಡಿ ಅಮೌಂಟ್ ಬರುತ್ತೆ. ಫಸ್ಟು ನಿಮ್ಮ ಮನೆಯ ಮಹಿಳೆ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿ ವೀಕ್ಷಕರೇ. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನಿಮ್ದು ಪಡಿತರ ಚೀಟಿ ತಗೊಂಡೋಗಿದ್ರೆ ನಿಮಗೆ ಸ್ಟವ್ ಕೂಡ ಫ್ರೀಯಾಗಿ ಕೊಡ್ತಾರೆ. ಅದನ್ನು ಕೂಡ ವಿಚಾರಿಸ್ಕೊಳ್ಳಿ. ಈಗ ಯಾರ್ಯಾರು ನಿಮ್ಮ ಫ್ಯಾಮಿಲಿಲಿ ಯಾರು ಮದುವಾಗಿ ಆಚೆ ಕಡೆ ಹೋಗಿ ಸ್ಟೇ ಆಗಿದ್ದು ಅಲ್ಲಿದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡು ಆ ಅಡ್ರೆಸ್ಸಿಗೆ ಚೇಂಜ್ ಮಾಡಿಕೊಂಡು ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ನಿಮಗೆ ಸ್ಟವ್ ಫ್ರೀಯಾಗಿ ಬರುತ್ತೆ. ಅದನ್ನು ಅಲ್ಲಿ ಕೇಳಿ ತಗೊಳ್ಳಿ. ನೀವು ಯಾವ ಸೆಂಟ್ರಿಗೆ ಹೋಗಿ ಅದನ್ನು ರಿಜಿಸ್ಟರ್ ಮಾಡಿಸ್ತಾ ಇರ್ತಾರೆ, HPಗೆ ಹೋಗ್ತಿರೋ, ಇಂಡಿಯನಿಗೆ ಹೋಗ್ತಿರೋ, ಯಾವ ಭಾರತಿಗೆ ಹೋಗ್ತಿರೋ, ಯಾವುದಿಗೆ ಹೋಗ್ತಿರೋ ಅಲ್ಲಿ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಕೇಳ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ಪಡಿತರ ಚೀಟಿ ಆಗಲಿ, ನಿಮ್ದು ಬ್ಯಾಂಕ್ ಅಕೌಂಟ್ ಆಗಲಿ ವೀಕ್ಷಕರೇ, ಬ್ಯಾಂಕ್ ಅಕೌಂಟು ಮತ್ತು IFSC ಕೋಡು ಎಲ್ಲ ಪ್ರತಿಯೊಂದು ನೀವು ಇಟ್ಕೊಂಡು ಹೋಗಿರಬೇಕು. ಒಂದು ಬ್ಯಾಂಕ್ ಅಕೌಂಟು ಆ ಮಹಿಳೆ ನೇಮ್ ಮೇಲೆ ಬ್ಯಾಂಕ್ ಅಕೌಂಟ್ ಇರಬೇಕು. ಅದು ಪ್ರತಿಯೊಂದು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ನಿಮ್ಮ ಫೋನು ಎಲ್ಲ KYC ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇದು ಇನ್ಕಮ್ ಟ್ಯಾಕ್ಸು ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಆಗಿರಬೇಕು ವೀಕ್ಷಕರೇ. ಮೇಕ್ ಶೋರ್ ದಟ್ ನೀವು ಅಕೌಂಟ್ನ ಓಪನ್ ಮಾಡಬೇಕಾದ್ರೆ ಎಲ್ಲ ಡೀಟೇಲ್ಸು, ನಿಮ್ಮ ಆಧಾರ್ ಡೀಟೇಲ್ಸು, ನಿಮ್ಮ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಇದು ಡೀಟೇಲ್ಸು, ಪಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಲಿಂಕ್ ಮಾಡಿ, ನಿಮ್ಮ KYC ಎಲ್ಲ ಆಗಿರಲಿ ನಿಮಗೆ. ಅದನ್ನೆಲ್ಲ ತಗೊಂಡೋಗಿ ಅವರಿಗೆ ನೀವು ಒಂದಿನ ಯಾವ ಸಿಲಿಂಡ್ರ್ ನ್ಯೂ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾದ್ರೆ ನೀವು ಅದನ್ನು ಕೊಡಿ ವೀಕ್ಷಕರೇ. ಏಕೆಂದರೆ ಆ ನ್ಯೂ ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ಅದು ಸಿಲಿಂಡರ್ನ ಕೊಡ್ತಾರೆ. ಇನ್ನೂ ಒಂದು ಏನೋ ಇದೆ, 10 ಇಯರ್ಸ್ 15 ಇಯರ್ಸ್ ಏನೋ ಆದಮೇಲೆ ನೀವು ಮರುಬಳಕೆ ಮಾಡಬೇಕಾದ್ರೆ ಅವಾಗಲೂ ಫ್ರೀ ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನು ಒಂದು ವಿಚಾರಿಸ್ಕೊಳ್ಳಿ. ನೀವೇನಾದ್ರು ಆಲ್ರೆಡಿ ವಿಚಾರಿಸಿ ಒಂದು 10 ಇಯರ್ಸ್ ಮೇಲಾಗಿದ್ದರೆ ಅದು ಹೇಗೆ ಮಾಡ್ತಾರೆ ಅಂತ ಆ್ಯಕ್ಚುಲಿ. ಮತ್ತು ಇದು ಇದೆಯಲ್ಲ ನಿಮ್ಮದು ಎದ್ದು ಗ್ಯಾಸ್ದು ಕನೆಕ್ಷನ್ ಇದೆಯಲ್ಲ ಅದನ್ನು ಕೂಡ ಅವರು ನಿಮ್ದು ಏನಾರು ಬುಲ್ಡ್ ಏನಾದ್ರು ವರ್ಕ್ ಆಗ್ತಿಲ್ಲ ಅಂದರೆ ಅದನ್ನು ಕೂಡ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೆ ಮಿನಿಮಮ್ 10 ಇಯರ್ಸೋ ಏನೋ ಟೈಮ್ ಇರುತ್ತೆ. ಅದಕ್ಕೆ 10 ಇಯರ್ಸಲ್ಲಿ ಅಥವಾ ಏನೋ 10 to 15 ಇಯರ್ಸ್ ಟೈಮ್ ಇರುತ್ತೆ. ಅದರಲ್ಲಿ ನಿಮಗೆ ಏನೇ ಆದ್ರೂ ಅದು ಹೋದ್ರೂ ಅವರೇ ರಿಪ್ಲೇಸ್ ಮಾಡಿಕೊಡ್ತಾರೆ. ನೀವು ಬೇರೆ ಕಡೆ ಎಲ್ಲೂ ತಗೊಂಡೋಗ್ಬಿಡಿ ವೀಕ್ಷಕರೇ. ಸ್ಟವ್ ಆಗಲಿ ಅದ್ರ ಸ್ಟವ್ದು ಏನೇ ಕನೆಕ್ಷನ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಅವೆಲ್ಲದು ನೀವು ಡೈರೆಕ್ಟ್ ಹಾಳಾದರೂ ಪರವಾಗಿಲ್ಲ, ಹಾಳಾದ್ರೂ ಅಲ್ಲಿಗೆ ತಗೊಂಡೋದ್ರೆ ಅವರೇ ರಿಪ್ಲೇಸ್ ಮಾಡಿಕೊಡ್ತಾರೆ ವರ್ಕ್ ಆಗಲಿಲ್ಲ ಅಂದರೆ. ಇಲ್ಲ ಅಂದರೆ 10 ಇಯರ್ಸ್ ಇದಾದಮೇಲೆ ಅವರು ಹೊಸದು ಇನ್ನೊಂದು ಕೊಡ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡ್ಕೊಬೇಕಾದ್ರೆ ಯಾರ್ಯಾರು ಯಾವ ಸೆಂಟ್ರಲ್ಲಿ ತಂದಿರ್ತೀರ ಪ್ರತಿಯೊಬ್ಬರು ಅಲ್ಲೇ ತಗೊಂಡೋಗಿ ರಿಪ್ಲೇಸ್ ಮಾಡಿ ವರ್ಕ್ ಆಗ್ತಿಲ್ಲ ಅಂದರೆ. ಹಾಗಾಗಿ ಪ್ರತಿಯೊಂದು ಇದನ್ನು ಈ ಬೆನಿಫಿಟ್ಸ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಪ್ರತಿಯೊಬ್ಬರೂ ಈ ಯಾರ್ಯಾರು ನೋಡ್ತಿದ್ದೀರಾ, ಬೇಗ ಯಾರ್ಯಾರು ತಗೊಂಡಿಲ್ಲ, ಯಾರ್ಯಾರ ಹತ್ರ ಪಡಿತರ ಚೀಟಿ ಇದೆ ಪ್ರತಿಯೊಬ್ಬರು ಹೋಗಿ ವಿಚಾರಿಸ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಸೇರಿ ನಿಮಗೆ ಸಬ್ಸಿಡಿ ಅಮೌಂಟ್ ಬರೋ ಥರ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ 300 ರೂಪೀಸ್ ಹೋದರೆ ನಿಮಗೆ ಆಲ್ಮೋಸ್ಟ್ ಓನ್ಲಿ 500 ರೂಪೀಸ್ ನಿಮಗೆ ಗೌರ್ಮೆಂಟಿಗೆ ಪೇ ಆಗಿರುತ್ತೆ. ನಿಮಗೆ ಆಲ್ಮೋಸ್ಟ್ 300 ರೂಪೀಸು ಎವ್ರಿ ಮಂತ್ ನಿಮಗೆ ಪೇ ನೀವು 855 ಮಾಡಿರ್ತೀರಾ. ಬಟ್ ನಿಮಗೆ ಎವ್ರಿ ಮಂತು ಅದು ಯಾವಾಗ ಎವ್ರಿ ಮಂತ್ ಅಂತ ಹೇಳೋಕ್ಕಾಗಲಿ, ಯಾವಾಗ ನೀವು ಸಿಲಿಂಡರ್ ಬುಕ್ ಮಾಡಿರ್ತೀರಾ ಆ ಅಮೌಂಟು ಅದಾದಮೇಲೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಪ್ರತಿ ಅಮೌಂಟು ನಿಮಗೆ ಲಿಂಕ್ ಮಾಡಿರ್ತೀರಲ್ಲ ಬ್ಯಾಂಕ್ ಅಕೌಂಟು, ಶೇರ್ ಮಾಡಿರ್ತೀರಲ್ಲ ಆ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಅದು ಸಬ್ಸಿಡಿ ಅಮೌಂಟು ಬರ್ತಾ ಇರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಈ ಸಬ್ಸಿಡಿ ಅಮೌಂಟ್ ಲಿಂಕ್ ಮಾಡಿರೋ ಒಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡ್ಕೊಳ್ಳಿ ಎಕ್ಸಾಕ್ಟಾಗಿ. ಅದೆಲ್ಲ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಆ ಅಮೌಂಟು ಬರ್ತಾ ಹೋಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ಈ ಉಜ್ವಲನೆ 2.0 ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಲ್ಲ ಸಿಲಿಂಡ್ರಿಗೆ ಸಬ್ಸಿಡಿ ಕೊಡ್ತಿದ್ದಾರೆ, ಫ್ರೀಯಾಗಿ ಸ್ಟವ್ ಕೊಡ್ತಿದ್ದಾರೆ ಅಂತೆಲ್ಲ ಇದ್ದಾಗ ಪ್ರತಿಯೊಬ್ಬರು ಅವೆಲ್ಲ ಹೋಗಿ ಅಪ್ಲೈ ಮಾಡಿಕೊಂಡು ವಿಚಾರಿಸ್ಕೊಂಡು, ತುಂಬ ಜನಕ್ಕೆ ಐಡಿಯಾನೇ ಇರಲ್ಲ. ಈಗ ಸುಮ್ಮನೆ ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಸಿಲಿಂಡರ್ ತಗೊಂಡು ಯೂಸ್ ಮಾಡ್ತಿರ್ತಾರೆ. ಪ್ರತಿಯೊಬ್ಬರೂ ಇಂಥ ಇನ್ಫಾರ್ಮೇಷನ್ ತಿಳ್ಕೊಂಡು ಅವರು ಎಲ್ಲ ಸಬ್ಸಿಡಿ ಅಮೌಂಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀವಿ ವೀಕ್ಷಕರೇ. ಏನೇ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ. ಏನು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಲಿ, ಯಾರ ಹೆಸರಲ್ಲಿ ಇರಬೇಕು, ಹೇಗೆ ಫ್ರೀ ಕೊಡ್ತಾರೆ, ಎಲ್ಲೋಗಿ ವಿಚಾರಿಸಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸು ನಂಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಐ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.